ANM ನ್ಯೂಸ್ಗೆ ಸ್ವಾಗತ. IIT ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ RK ವಿಷನ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಗೆ 167ನೇ ರ್ಯಾಂಕ್. ಅಖಿಲ ಭಾರತ IIT ಅಡ್ವಾನ್ಸ್ಡ್ ಪ್ರತಿಷ್ಠಿತ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಬೆಂಗಳೂರು ರಸ್ತೆಯಲ್ಲಿರುವ RK ವಿಷನ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಧನಲಕ್ಷ್ಮಿ ವಿ 167ನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ನಗರದ ರಾಜಭೋವಿ ಕಾಲೋನಿಯ ನಿವಾಸಿ ಹಾಗೂ ನಗರಸಭೆಯಲ್ಲಿ ಬೀದಿ ದೀಪಗಳ ನಿರ್ವಹಣಾ ಕಾರ್ಯದಲ್ಲಿ ಹೊರಗುತ್ತಿಗೆ ಪೌರ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುತ್ತಿರುವ ವೈ ವೆಂಕಟೇಶ್ ಮತ್ತು ಮುನಿರತ್ನಮ್ಮ ದಂಪತಿಯ ದ್ವಿತೀಯ ಪುತ್ರಿ ಧನಲಕ್ಷ್ಮಿ ಈ ಸಾಧನೆ ಮಾಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಂಸ್ಥೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಲ್ಲದೆ ಜಿಲ್ಲೆಗೆ ಮತ್ತು ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಈ ಅಭೂತಪೂರ್ವ ಯಶಸ್ಸನ್ನು ಗಳಿಸಿದ ವಿದ್ಯಾರ್ಥಿನಿಯನ್ನು ಸಂಸ್ಥೆಯ ಅಧ್ಯಕ್ಷರಾದ ರಾಮಕೃಷ್ಣಕ್ಕೆ ತುಂಬ ಹೃದಯದಿಂದ ಶ್ಲಾಘಿಸಿ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದ ನಂತರ ಮಾತನಾಡಿದ ಅವರು, ಈ ವಿದ್ಯಾರ್ಥಿನಿಗೆ ರಾಷ್ಟ್ರದ ಪ್ರತಿಷ್ಠಿತ IIT ಕೇಂದ್ರಗಳಾದ ಬಾಂಬೆ, ಚೆನ್ನೈನಲ್ಲಿ ದಾಖಲಾತಿ ಅವಕಾಶವನ್ನು ಪಡೆದುಕೊಳ್ಳಲಿದ್ದಾರೆ ಎಂದು ವಿವರಿಸಿದರು. ವಿದ್ಯಾರ್ಥಿಯನ್ನು ಪುಷ್ಪಗುಚ್ಛ ನೀಡಿ ಸನ್ಮಾನಿಸಿದ ಬೆಂಗಳೂರಿನ DYSP RV ಚೌಡಪ್ಪ, ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳು ಇಂತಹ ಸಾಧನೆ ಮಾಡಿರುವುದು ಹೆಮ್ಮೆಯ ಸಂಗತಿ. ಈ ರೀತಿಯ ಫಲಿತಾಂಶವನ್ನು ನೀಡುವುದಕ್ಕೆ ತರಬೇತಿಗೊಳಿಸಿದ ಉಪನ್ಯಾಸಕರನ್ನು ಮತ್ತು ಸಂಸ್ಥೆಯ ಅಧ್ಯಕ್ಷರನ್ನು ಅಭಿನಂದಿಸಿ ಸಂಸ್ಥೆ ಇನ್ನಷ್ಟು ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿ ದೊಡ್ಡ ಹೆಮ್ಮರವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಇನ್ನು ಶಾಲೆಯ ಕಾರ್ಯದರ್ಶಿ KR ಪ್ರೇಮಲತಾ ಮಾತನಾಡಿ, ವಿದ್ಯಾರ್ಥಿನಿ ಧನಲಕ್ಷ್ಮಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯನ್ನು ಇದೇ ವಿದ್ಯಾಸಂಸ್ಥೆಯಲ್ಲಿ ಪೂರ್ಣಗೊಳಿಸಿ 2017-18ನೇ ಸಾಲಿನ SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದಿದ್ದಲ್ಲದೆ 625 ಅಂಕಗಳಿಗೆ 623 ಅಂಕಗಳನ್ನು ಪಡೆದಿದ್ದರು ಎಂದು ವಿವರಿಸಿದರು. ನಮ್ಮ ಸಂಸ್ಥೆ ಪ್ರಾರಂಭವಾದ ಮೊದಲಿನಿಂದಲೂ IIT, NEET, CET, NTSE, KVPY ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಭದ್ರ ಬುನಾದಿ ಹಾಕುತ್ತಾ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಿವೆ. 2019-20ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ 100% PUC ಫಲಿತಾಂಶ ಪಡೆದಿದೆ ಎಂದು ವಿವರಿಸಿದರು. ಪ್ರತಿಭಾನ್ವಿತ ವಿದ್ಯಾರ್ಥಿನಿಯನ್ನು ಪೋಷಕರನ್ನು ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ GVK ರೆಡ್ಡಿ, ಪ್ರಾಂಶುಪಾಲರಾದ ನಾಗಾರ್ಜುನ ರೆಡ್ಡಿ, ಉಪನ್ಯಾಸಕ ವರ್ಗ, ವಿದ್ಯಾರ್ಥಿ ವೃಂದ ವಿಶೇಷವಾಗಿ ಶ್ಲಾಘಿಸಿ ಮುಂದಿನ ಭವಿಷ್ಯ ಉತ್ತುಂಗಕ್ಕೆ ಏರಲಿ ಎಂದು ಶುಭ ಹಾರೈಸಿದ್ದು ವಿಶೇಷ. ಈ ವರ್ಷ 167ನೇ ರ್ಯಾಂಕನ್ನು JEE ಅಡ್ವಾನ್ಸ್ಡ್ ಇದರಲ್ಲಿ ಬಂದಿರತಕ್ಕಂಥದ್ದು ಬಹಳ ಸಂತೋಷಕರವಾದಂಥ ವಿಚಾರ. ವಿಶೇಷವಾಗಿ ರೂರಲ್ ಏರಿಯಾದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ರೀತಿ ಒಂದು ಒಳ್ಳೆಯ ರ್ಯಾಂಕ್ ಬಂದಿರೋದು ನಾನು ಮೊದಲ ಬಾರಿಗೆ ಕೇಳ್ತಾ ಇದ್ದೇನೆ. ಅವರಿಗೆ ಮತ್ತು ಈ ಇನ್ಸ್ಟಿಟ್ಯೂಷನ್ಗೆ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೆಳವಣಿಗೆ ಕಾಣಲಿ ಅಂಥೇಳಿ ಆಶಿಸ್ತಾ, ಅವರಿಗೆ ಒಂದು ಒಳ್ಳೆಯ ಆಲ್ ಇಂಡಿಯಾ ಲೆವೆಲಲ್ಲಿ ಒಳ್ಳೆಯ ರ್ಯಾಂಕ್ ಬಂದಿರೋದರಿಂದ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನಲ್ಲಿ ಸೀಟ್ ಸಿಕ್ಕಿ ಅವರ ಎಜುಕೇಷನ್ನು ಮತ್ತು ಇನ್ನು ಮುಂದಿನ ಜೀವನ ಉತ್ತಮವಾಗಿರ್ತದೆ ಅಂಥೇಳಿ ಆಶಿಸ್ತಾ, ಅವರಿಗೆ ಇಲ್ಲಿಂದ ಡೆವಲಪ್ ಆದರೆ ಎಲ್ಲ ಒಂದು ಆಸೆ ಇತ್ತು, ಈ ಥರ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ IITಗೆ ಯಾರಾದರೂ ಸೆಲೆಕ್ಟ್ ಆಗಲಿಪ್ಪ ಅಂತ. ಚಿಂತಾಮಣಿ ತಾಲ್ಲೂಕಲ್ಲಾಗಲಿ ಡಿಸ್ಟಿಕ್ಟಲ್ಲಾಗಲಿ ಕೆಲವೇ ಜನ ಆಗ್ತಾಯಿದ್ರು, ಯಾವುದೋ ಒಂದು 400-500 ರ್ಯಾಂಕು ಆ ಥರ ಬಂದು. ಇದೇ ನಮ್ಮ ಚಿಂತಾಮಣಿಯಲ್ಲಿ 167ನೇ ರ್ಯಾಂಕ್ ಬಂದು ಇವಾಗ ಟಾಪ್ ಮೋಸ್ಟ್ ಕಾಲೇಜಸಲ್ಲಿ IITನಲ್ಲಿ 100% ಸೀಟ್ ಸಿಗುತ್ತೆ ಇಂಜಿನಿಯರಿಂಗ್ದು. ಅದ್ರ ಜೊತೆಗೆ ಮೆಡಿಕಲ್ ಸೀಟೂ ಸಿಗುತ್ತೆ. ಏಮ್ಸಲ್ಲಾದರೆ ಮೆಡಿಕಲ್ಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಧನಲಕ್ಷ್ಮಿ. ಅದು ಸಿಕ್ಕಿಲ್ಲ ಅಂದರೆ IIT ಬಾಂಬೆ ಆರ್ ಚೆನ್ನೈನಲ್ಲಿ ಸಿಗುತ್ತೆ, ಅದಕ್ಕೂ ಹೋಗೋಕ್ಕೂ ರೆಡಿ ಇದ್ದಾಳೆ. ಮತ್ತು ಅದಾದಮೇಲೆ ನಾನು ಸಿವಿಲ್ ಸರ್ವಿಸ್ಗೆ ಹೋಗ್ಬೇಕು ಸರ್ ಅಂತ, ಅದು ಮಾಡಿದ ಮೇಲೆ ಅದು
100% IIT-ನಲ್ಲಿ ಆ ಥರ ಮಾಡಿದಾಗ ಶ್ರಮ ಪಟ್ಟರೆ ಸಿವಿಲ್ ಸರ್ವಿಸು ಏನು ಕಷ್ಟ ಏನಿಲ್ಲ ಈ ಹುಡುಗಿಗೆ. ಆ ಥರ ಡೆವಲಪ್ ಆಗಿ ಒಂದು ಹೆಸರು ತಂದಿದ್ದಕ್ಕೋಸ್ಕರ ನಮಗೂ ಒಂದು ಸಂತೋಷ. ಇದೇ ಥರ ನಾವು ಇನ್ನೂ ರ್ಯಾಂಕ್ಸ್ ಬಂದು ನಮ್ಮ ಸಂಸ್ಥೆಯಿಂದ ಅದನ್ನು ನಾವು ಇದನ್ನೇ IIT ಫೌಂಡೇಶನ್ನು ಮತ್ತು ನೀಟ್ ಬೇಸ್ಡು ನಾವು 6th ಕೋಚಿಂಗ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಸೆಲೆಕ್ಟ್ ಆಗಬೇಕು ಅಂತೇಳಿ ಫೌಂಡೇಶನ್ ಕೋರ್ಸ್ ಅಂತೇಳಿ 6th ಸ್ಟಾರ್ಟ್ ಮಾಡಿದ್ದೀವಿ. ಇದು ಫ್ರೂಟ್ ಇವತ್ತು ಕೊಟ್ಟಿದೆ. ಇದನ್ನೇ ನಾವು ನೆಕ್ಸ್ಟ್ ಬ್ಯಾಚಲ್ಲೂ ಒಳ್ಳೆ ರ್ಯಾಂಕ್ ತೆಗೆಸಿ ಇವಾಗ 167 ಸ್ಯಾಟಿಸ್ಫೈಡ್ ರ್ಯಾಂಕ್. ಅದ್ರ ಜೊತೆಗೆ ಇನ್ನು ಬರೋ ವರ್ಷದಲ್ಲಿ ಒಳ್ಳೆ ರ್ಯಾಂಕ್ಸ್ ಎಲ್ಲ ತಂದು ಇದು ಮಾಡ್ತಾ ಇದ್ದೀವಿ ಅಂತ ಒಂದು ಆಸೆ ಇಟ್ಕೊಂಡಿದ್ದೀವಿ. ಬರುತ್ತೆ. ಒಳ್ಳೆ ಸಂಸ್ಥೆ ಬೆಳೆಸಬೇಕು. PUCಯಲ್ಲಿ ಮಾರ್ಕ್ಸ್ ಬಂದರು ಸುಮ್ಮನೆ ಏನು ಮಾರ್ಕ್ಸ್ ಏನು ಪ್ರಯೋಜನ ಆಗಲ್ಲ. ದಟ್ಟು ಈ ಎಮ್ಮೊಂದು ನಮ್ಮ ಕಾಲೇಜಲ್ಲಿ 3rd ಪ್ಲೇಸ್ ಸ್ಟೇಟ್ ರ್ಯಾಂಕಲ್ಲಿ. ಅದೊಂದು ಕಡೆ ಬಿಟ್ಟರೆ ಇವಾಗ IIT ಫೌಂಡೇಶನ್ IIT JEE ಮೇನ್ಸಲ್ಲಿ ಇವಾಗ 167th ರ್ಯಾಂಕ್ ಅಂದರೆ ಸ್ಟೇಟಲ್ಲೇ ಆಲ್ಮೋಸ್ಟ್ ವಿತಿನ್ 10 ಇರುತ್ತೆ. ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಗೊತ್ತಿಲ್ಲ, ವಿತಿನ್ 10 ರ್ಯಾಂಕಲ್ಲಿ ಇರುತ್ತೆ. ಆ ಥರ ನಾವು ಮುಂದಿನ ದಿನಗಳಲ್ಲಿ ನಮ್ಮ RK ವಿಷನ್ ಶಾಲೆಯಲ್ಲಿ ನಮಗೂ ಒಂದು ಆಸೆ ಇವಾಗ ಮೂಡಿದೆ. ಈ ಥರ ನಾವು ಶ್ರಮ ಪಟ್ಟಾಗ 167 ರ್ಯಾಂಕ್ ಬಂದಿದೆ. ಇನ್ನು ಬರ್ತಾ ಬರ್ತಾ ಮುಂದಿನ ದಿವಸದಲ್ಲೂ ಇವಾಗ ಇಲ್ಲಿ ಸ್ಟಾರ್ಟ್ ಆಗಿದೆ. ಇದು ಆಲ್ಮೋಸ್ಟ್ ಇದೊಂದು ಫಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲೂ ಇದೇ ಥರ ನಮ್ಮ RK ವಿಷನಲ್ಲಿ ಈ ಥರ ಮಕ್ಕಳನ್ನ ನಾವು ಇದು 1-2 ಆಗಿದೆ ಈ ಸಲ. ನೆಕ್ಸ್ಟ್ ಫ್ಯೂಚರಲ್ಲಿ ಒಂದು 10-20 ಮಾಡಬೇಕು ಅಂತ ಒಂದು ಇದು ಇಟ್ಕೊಂಡಿದ್ದೀವಿ, ಗುರಿ ಇಟ್ಕೊಂಡಿದ್ದೀವಿ. ನಿಮ್ಮ RK ವಿಷನ್ ಅಲ್ಲ ಎಷ್ಟೊತ್ತಿಗೆ ನೀಟಲ್ಲಿ ಎಷ್ಟು ಇಲ್ಲಿ ಬಂದಿದೆ ಮಾರ್ಕ್ಸ್? 2 ಜನ ಡಾಕ್ಟರ್ಸ್ ಆಗಿ ಹೋಗಿದ್ದಾರೆ, 2 ಜನ ಇಂಜಿನಿಯರ್ಸ್. ಲಾಸ್ಟ್ ಇಯರ್ ಇದಾಗಿರೋದು ಈ ವರ್ಷ ಸಿಗತ್ತೆ. ಇವಾಗ IIT ಇದು JEE ಮೇನ್ಸಲ್ಲಿ ಇದೊಂದು ಫಸ್ಟ್ ಇದೆ. ಈ ವರ್ಷದಲ್ಲಿ ನೀಟು ಎಲ್ಲ ಒಂದು 500 ರ್ಯಾಂಕ್ ಮೇಲೆ ಒಂದು 3-4 ಜನ ಇದ್ದಾರೆ. ಅದಿರಲಿ, ಇದು ಫಸ್ಟ್ ಬಂದಿದೆ, ಇದು ಮಾತಾಡೋಣ. ಇದಾದ ತಕ್ಷಣನೂ ಅದು ಬರುತ್ತೆ. ಈ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಬರ್ತಾ ಬರ್ತಾ ನಾವು ಅಪ್ಗ್ರೇಡಲ್ಲಿ ಇರಬೇಕು. ಅಪ್ಗ್ರೇಡಲ್ಲಿ ಇರ್ತೀವಿ. ನಮಗೂ ಒಂದು ಆಸೆ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನಲಕ್ಷ್ಮಿ. ನಾನು ಚಿಂತಾಮಣಿಯ ನಿವಾಸಿ. ನಾನು RK ವಿಷನ್ PU ಕಾಲೇಜ್ನಲ್ಲಿ ಓದಿದ್ದೇನೆ. ನನಗೆ JEE ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 167 ಲಭಿಸಿದೆ. ಈ ರ್ಯಾಂಕ್ ಲಭಿಸಿದ್ದಕ್ಕೆ ನಾನು ತುಂಬ ಸಂತೋಷವಾಗಿದ್ದೇನೆ. ನಮ್ಮ ಕಾಲೇಜಿನಲ್ಲಿ ಗುರುಗಳ ಪಾಠ ಹಾಗೂ ನಮ್ಮ ತಂದೆ ತಾಯಿಗಳ ಪ್ರೋತ್ಸಾಹ, ನನ್ನ ಸ್ನೇಹಿತರ ಪ್ರೋತ್ಸಾಹ ಎಲ್ಲ ನನ್ನನ್ನು ಈ ಮಟ್ಟಕ್ಕೆ ತಲುಪುವಂತೆ ಮಾಡಿದೆ. ನಮ್ಮ ಕಾಲೇಜಲ್ಲಿ ನಮ್ಮ ಲೆಕ್ಚರರ್ಸ್ ಎಲ್ಲ ನನಗೆ ಜಾಸ್ತಿ ಸಪೋರ್ಟ್ ಮಾಡ್ತಾಯಿದ್ರು. ಅವ್ರು ಮಾಡೋ ಕ್ಲಾಸಸ್ ಎಲ್ಲ ಕಾನ್ಸೆಪ್ಚುವಲ್ ಆಗಿತ್ತು. ಅಂದರೆ ಕ್ವಶನ್ ಟು ಆನ್ಸರ್ ಅಲ್ದಿರ ಕಾನ್ಸೆಪ್ಟ್ ಹಾಕ್ತಾಯಿದ್ರು ಮಕ್ಕಳಿಗೆ. ಮತ್ತು ಇರೋ ಪ್ರೋಗ್ರಾಮ್ ಆಗಲಿ, ಟೆಸ್ಟ್ಸ್ ಆಗಲಿ, ಮಾಡೋ ಸೈಕಲ್ಸ್ ಆಗಲಿ ತುಂಬ ಹೆಲ್ಪ್ ಆಗ್ತಾಯಿತ್ತು. ಆಬ್ಜೆಕ್ಟಿವ್ ಓರಿಯೆಂಟೆಡ್ ಆಗಿರ್ತಾಯಿತ್ತು. ನಮಗೆ ಎಲ್ಲ ಥಿಯರಿನೂ ಇರ್ತಾಯಿತ್ತು ಹಾಗೂ ಆಬ್ಜೆಕ್ಟಿವ್ ಇರ್ತಾಯಿತ್ತು. ನನಗೆ IIT-ಯಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನನ್ನ ಶ್ರಮದಿಂದ, ಗುರುಗಳ ಆಶೀರ್ವಾದದಿಂದ, ನನ್ನ ತಂದೆ ತಾಯಿಯರ ಆಶೀರ್ವಾದದಿಂದ ನನಗೆ ಲಭಿಸಿದೆ. ನನಗೆ IIT ಮಾಡುವ ಇಚ್ಛೆ ಇದೆ. IIT ನಂತರ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಅಂದ್ಕೊತಾ ಇದ್ದೀನಿ. ನನಗೆ ಈ ಆನ್ಲೈನ್ JEE ಅಡ್ವಾನ್ಸ್ಡ್ ಅಂದರೆ ಕಷ್ಟ ಅಂದ್ಕೊತಾರೆ. ಬಟ್ ಈ ಆನ್ಲೈನ್ ಟೆಸ್ಟ್ ಮುಖಾಂತರ ಈ ಟಾಪರ್ ವೆಬ್ಸೈಟ್ ಅವ್ರು ಬಿಟ್ಟಿರೋ ಆನ್ಲೈನ್ ಟೆಸ್ಟ್ ಆನ್ಲೈನ್ ಪೇಪರ್ ಸಾಲ್ವ್ ಮಾಡ್ತಾಯಿದ್ದೆ. ನಮ್ಮ ಟೀಚರ್ಸ್ ಹಾಕೋ ಕನ್ಸೆಪ್ಟು ಮತ್ತು ಈ ಕ್ವಶನ್ ಪೇಪರ್ಸ್ ಎಲ್ಲ ಸೇರಿ ನನಗಿಂತ ಒಂದು ರಿಸಲ್ಟ್ ತರೋಕ್ಕೆ ಹೆಲ್ಪ್ ಮಾಡಿದೆ. ಈಗ ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀರಾ? ಯಾವ್ದು ಓದಬೇಕು ಅಂತ ನಾನು ನೀಟ್ ಬರೆದಿರೋ ಮೇಲೆ ನೀಟ್ ಕೂಡ ಚೆನ್ನಾಗೇ ಬರ್ತಿದ್ದೀನಿ. ಹಾಗೂ IIT ಸೀಟ್ ಕೂಡ ಸಿಕ್ಕಿದೆ. ನೀಟ್ ಒಂದು ವೇಳೆ ಏಮ್ಸಲ್ಲಿ ಸಿಕ್ಕಿದ್ರೆ ಮೆಡಿಕಲ್ ಮಾಡ್ತೀನಿ, ಇಲ್ಲಾಂದರೆ IIT-ಗೆ ಸೇರಬೇಕು ಅಂದ್ಕೊತಾ ಇದ್ದೀನಿ. ಸಿಕ್ಕಿದ್ರೆ ಹೋಗ್ತೀರಾ? ನಮ್ಮ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಸಿಕ್ಕಿದ್ರು ಆದರೂ ನಾನು ಹೋಗ್ತೀನಿ. ನಾನು ವಿದ್ಯಾಭ್ಯಾಸಕ್ಕೆ ಎಂದೂ ಹಿಂಜರಿಕೆ ಕೊಡೋದಿಲ್ಲ. ಎಲ್ಲಿ ಸಿಕ್ಕಿದ್ರು ಕೂಡ ಧೈರ್ಯವಾಗಿ ನಾನು ಓದ್ತೀನಿ. ನನಗೆ ಈ IIT ಏರೋನಾಟಿಕ್ಸಲ್ಲಿ ಮಾಡಬೇಕು ಅಂತ ಇಚ್ಛೆ ಇದೆ. ಇದು ಮಾಡಿದ ನಂತರ ನಾನು ಸಿವಿಲ್ಸ್ಗೆ ಪ್ರಿಪೇರ್ ಆಗ್ತೀನಿ. ಮುಖ್ಯವಾಗಿ ನನಗೆ ಬಂದಿರೋ ರ್ಯಾಂಕ್ಗೆ IIT ಬಾಂಬೆ ಇಲ್ಲಾಂದರೆ IIT ಚೆನ್ನೈ ಸಿಗ್ಬೋದು ಅಂತ ಹೇಳ್ತಿದ್ದಾರೆ. ಇದು ಸಿಕ್ಕಿದ್ರೆ ಇಲ್ಲಿ ಹೋಗ್ತೀನಿ. ನಾನು ಮೆಡಿಕಲ್ ಕೂಡ ನೀಟ್ ಎಕ್ಸಾಮ್ ಕೂಡ ಚೆನ್ನಾಗೇ ಮಾಡಿದ್ದೀನಿ. ಒಂದು ವೇಳೆ ಆಲ್ ಇಂಡಿಯಾ ಅಲ್ಲಿ ಏಮ್ಸಲ್ಲಿ ಸಿಕ್ಕಿದ್ರೆ ನಾನು ಮೆಡಿಕಲ್ಲೇ ಮಾಡೋಕ್ಕೆ ನಿರ್ಣಯ ತೊಗೊಂಡಿದ್ದೀನಿ. ಎಲ್ಲ ದೇವರಿಚ್ಛೆ ನೋಡೋಣ. ಮತ್ತು ನನಗೆ ಯಾವುದೇ ರಾಜ್ಯದಲ್ಲಿ ಸಿಕ್ಕಿದ್ರು ಕೂಡ ನಾನು ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಎಲ್ಲ ನಂತರ ನಾನು
ಮುಖ್ಯ ಕಾನ್ಸೆಪ್ಟು ಇನ್ನೊಬ್ಬರಿಗೆ ಹೆಲ್ಪ್ ಆಗಬೇಕು, ನನ್ನ ವಿದ್ಯಾಭ್ಯಾಸ ಇನ್ನೊಬ್ಬರಿಗೆ ಸಹಾಯ ಆಗಬೇಕು ಅನ್ನೋ ಮುಖ್ಯ ಗುರಿ ನನಗಿದೆ. ಅದಕ್ಕೆ ಈ IIT ನಂತರ ನಾನು ಸಿವಿಲ್ಸ್ಗೆ ಪ್ರಿಪೇರ್ ಆಗಬೇಕು ಅಂದ್ಕೊತಾ ಇದ್ದೀನಿ. ಹೇಗಿದ್ದರೂ ನನ್ನ ವಿದ್ಯಾಭ್ಯಾಸ, ನನ್ನ ಜ್ಞಾನ ಈ ದೇಶಕ್ಕೆ ಉಪಯೋಗ ಆಗಬೇಕು ಅಂತ ನಾನು ಇಚ್ಛಿಸ್ತಾ ಇದ್ದೀನಿ. ನನ್ನ ರಿಸಲ್ಟ್ ಆಗಲಿ, ನನ್ನ ರಿಸಲ್ಟ್